ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಣಿಕಂಠನ್ ಅಂತ. ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಅಂತ ಮಾತಾಡ್ತಾ ಇದ್ದೀನಿ. ಇದ್ರದ್ದು ಹೆಸರು ಬಂದ್ಬಿಟ್ಟು ದಿವಾನ್ ಕಮ್ ಬೆಡ್. ಇದು ಸೋಫಾ ಕಮ್ ಬೆಡ್ ಅಂತ ಹೇಳ್ತಾರೆ, ಬಟ್ ಇದು ಪ್ರಾಪರ್ ಆಗಿ ಇದು ದಿವಾನ್ ಕಮ್ ಬೆಡ್. ಇದು 2 ಫೋಲ್ಡಿಂಗ್ ಬರುತ್ತೆ. ಸೊ ಇದು ನೀವು ಹಿಂಗೆ ಈ ತರ ಕೂತ್ಕೊಂಡು ಇಷ್ಟು ಗ್ಯಾಪ್ ಇರುತ್ತೆ ನಿಮಗೆ. ಸೊ ಇದ್ರ ಮೇಲೆ ನೀವು ಆರಾಮಾಗಿ ಎದ್ದು ಜಸ್ಟ್ ಹಿಂಗೆ ಕೂತ್ಕೋಬಹುದು ಹಿಂಗೆ. ಸೊ ಇದಕ್ಕೆ ಈ ಕಂಫರ್ಟ್ ಸಿಗುತ್ತೆ ನಿಮಗೆ. ಇದು ದಿವಾನ್ ಕಮ್ ಬೆಡ್ ಅಷ್ಟೇ ಇದು. ಮತ್ತೆ ನೀವು ಇದರಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಜಸ್ಟ್ ಆರಾಮಾಗಿ ಮಲ್ಕೋಬಹುದು. ಯಾಕಂದ್ರೆ ಇಲ್ಲಿಂದ 6.5 feet ಇದೆ. ಸೊ ಇಲ್ಲಿ 2.5 feet ಸೈಜ್ ಇದೆ. ಸೊ ಇದು ಆರಾಮಾಗಿ ಮಲ್ಕೋಬಹುದು. ಸೊ ಇದು ಪ್ರಾಪರ್ ದಿವಾನ್ ಕಮ್ ಬೆಡ್. ನೀವು ಮನೆಯಲ್ಲಿ ಬಂದ್ಬಿಟ್ಟು ಈ ತರ ಒಂದು ಹಾಕೊಂಡ್ಬಿಟ್ರೆ ಬೆಟ್ರು. ಯಾಕಂದ್ರೆ ಜನರಲ್ ಆಗಿ ಒಂದು ದಿವಾನ್ ಹಾಕೊಂಡಿರ್ತೀರಾ, ಸೊ ಅದು ಅಷ್ಟೇ ನಿಮ್ಗೆ ಇರುತ್ತೆ, ಬೇರೆ ಏನು ಮಾಡೋಕ್ಕಾಗಲ್ಲ. ಬಟ್ ಈ ತರ ತಗೊಂಡ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೊ ದಿವಾನ್ ತರನ ಆಯ್ತು. ಸೊ ಮನೆಗೆ ಯಾರಾದ್ರು ಗೆಸ್ಟ್ ಬಂದ್ಬಿಟ್ರೆ ಇನ್ನೊಬ್ರಿಗೆ ಗೆಸ್ಟ್ ಮಲ್ಕೊಳ್ಳೋದು ಆಯ್ತು. ಓಕೆ, ಇದು ಬಂದ್ಬಿಟ್ಟು ಓಪನ್ ಮಾಡ್ತೀನಿ ನೋಡಿ ಇದು. ಸೊ ಇದರಲ್ಲಿ ಒಂದು ಸ್ಟೋರೇಜ್ ಇದೆ. ಈ ಸ್ಟೋರೇಜ್ ಏನಕ್ಕಂತಿದ್ರೆ ಇದರಲ್ಲಿ ನೀವು ಪಿಲ್ಲೋಸು ಮತ್ತೆ ಬೆಡ್ಶೀಟ್ ಏನೆಲ್ಲ ಇದೆಯೋ ಇದರಲ್ಲಿ ಆಲ್ಮೋಸ್ಟ್ ಸುಮಾರು ಐಟಮ್ ಇಟ್ಕೋಬೋದು ಇದನ್ನ. ಸೊ ಮತ್ತೆ ಇದು ನಿಮ್ಮ ಮನೆಗೆ ಯಾರಾದ್ರು ಗೆಸ್ಟ್ ಏನೋ ಬಂದ್ರೆ ಸೊ ತಕ್ಷಣ ಅವ್ರಿಗೆ ಈ ಒಂದು ಬೆಡ್ ಎತ್ತು ಹಾಕ್ಬಿಟ್ರೆ ಇನ್ನೂ ಡಬಲ್ ಬೆಡ್ ಆಗ್ಬಿಡ್ತದೆ ನಿಮಗೆ. ಆಕ್ಚುಲಿ ಸಪೋಸ್ ನೀವು ಏನೋ ಟಿವಿಗೆ ನೋಡ್ತಾ ಅಂತಿದ್ರೆ, ಟಿವಿ ನೋಡುವಾಗ ಈ ತರ ನೀವು ಮಾಡ್ಬಿಟ್ರೆ ಸೊ ಆರಾಮಾಗಿ ಇಲ್ಲಿಂದ 4 ಜನ ಆರಾಮಾಗಿ ಕೂತ್ಕೋಬಹುದು. ಸಪೋಸ್ ಯಾರ ಮನೆಗೆ ಗೆಸ್ಟ್ ಬಂದ್ರೆ ನೋಡಿ ಇಷ್ಟೊಂದು ಸ್ಪೇಸ್ ಇದೆ. ಸೊ ಆರಾಮಾಗಿ ಇಬ್ರು ಮಲ್ಕೋಬಹುದು. ಮತ್ತೆ ಇದ್ರಲ್ಲಿ ಏನಂದ್ರೆ ಸಪೋಸ್ ನೀವು ಕಪಲ್ಸ್ ಏನಾದ್ರೆ 2 ಜನ ಮಲ್ಕೋಬಹುದು. ಯಾರೋ ಬ್ಯಾಚಲರ್ ಆಗಿ ಸಿಂಗಲ್ ಆಗಿ ಮಲ್ಕೋಬೇಕಂದ್ರೆ ಇದು ಕೂಡ ನಾವು ಆಚೆ ಸಪ್ರೇಟ್ ಆಗಿ ತಗೋಬಹುದು. ಸೊ ಅವಾಗ ಏನಾಯ್ತು, 2 ಜನ ಆರಾಮಾಗಿ ಮಲ್ಕೋಬಹುದು. ಸಿಂಗಲ್ ಬೆಡ್ ಆಯ್ತು. ಸೊ ಇದ್ರದ್ದು ಸೈಜ್ ಹೇಳ್ಬೇಕಂತಿದ್ರೆ ಸೊ ಇಲ್ಲಿಂದ ಇನ್ನರ್ ಸೈಜ್ ಟೋಟಲ್ ಆಗಿ 6.5 feet ಇದೆ. ಮತ್ತೆ ಇಲ್ಲಿಂದ ಇಲ್ಲಿ ತನಕ ಮ್ಯಾಟ್ರ್ ಸೈಜು 5 feet ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಪ್ರಾಪರ್ ಕ್ವೀನ್ ಸೈಜ್ ಬೆಡ್ ತರ ಇರುತ್ತೆ ಇದು. ಸೊ ಮತ್ತೆ ಇಲ್ಲಿಂದ ಈ ಕಡೆ 2 inches, ಆ ಕಡೆ 2 inches ಎಕ್ಸ್ಟ್ರಾ, ಮತ್ತೆ ಇದೊಂದು 2 inches ಎಕ್ಸ್ಟ್ರಾ. ಟೋಟಲ್ ಆಗಿ ನಿಮಗೆ ಈ ಕಡೆ 5 feet 3 inches ಇರುತ್ತೆ. ಹಿಂಗೆ ಬಿಟ್ಟು 6 feet 8 inches ಇರುತ್ತೆ ಟೋಟಲ್ ಆಗಿ. ಸೊ ಮತ್ತೆ ಇದರಲ್ಲಿ ಏನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿದೆ ಅಂತಂದ್ರೆ ಪ್ರಾಪರ್ ಆಗಿ ಇದರಲ್ಲಿ ಬೇಸ್ ಬಂದ್ಬಿಟ್ಟು ನಿಮಗೆ ಮೆಟಲ್ ಫ್ರೇಮ್ ಇರುತ್ತೆ. MS ಸ್ಟೀಲು ಮೆಟಲ್ ಫ್ರೇಮು, CR ಪೈಪ್ ಅಂತ ಹಾಕಿದ್ವಿ. ಮತ್ತೆ ಒಳಗಡೆ ಇರೋ ಮೆಟಲ್ಗೆಲ್ಲ ಬಂದ್ಬಿಟ್ಟು ನಾವು ಪೌಡರ್ ಕೋಟಿಂಗ್ ಮಾಡಿದ್ವಿ. ಸೊ ನೀವು ಅಂದ್ರೆ ನಿಮಗೆ ಎಷ್ಟು ವೆಯ್ಟ್ ಆಗಿದ್ರು ನಿಮ್ಗೆ ಬೆಂಡ್ ಆಗಲ್ಲ ನಿಮಗೆ. ಸಪೋಸ್ ನನಗಿಂತ ದಪ್ಪ ಇರೋರು ಅಂದ್ರೆ 120 kg 130 kg ಇದ್ರು ಕೂಡ ಒಂದು 3 ಜನ ಕೂತ್ಕೊಂಡು ಕೂಡ ಅವ್ರಿಗೆ ಬೆಂಡ್ ಆಗಲ್ಲ. ಸೊ ಅದನ್ನ ನಾವು ಹೊರಗಡೆ ಮೆಟಲ್ ಫ್ರೇಮ್ ಹಾಕಿದ್ವಿ. ಮತ್ತೆ ಹೇಳ್ಬೇಕಂದ್ರೆ ಮೇಲೆ ಬಂದ್ಬಿಟ್ಟು ಕಂಪ್ಲೀಟ್ ಪ್ಲೇವುಡ್ ಇರುತ್ತೆ. ಸೊ ಅದು ಬಂದ್ಬಿಟ್ಟು ಚೆನ್ನಾಗಿರೋ ಪ್ಲೇವುಡ್, ಅಂದ್ರೆ ಹುಳ ಬರೋದು ಅಂತ ಏನೂ ಇಲ್ಲ. ಮತ್ತೆ ಅದಕ್ಕೆ ಡಿಕೋಪನ್ ಮಾಡಿದೆ ಅದಕ್ಕೆ. ಮತ್ತೆ ಇದೆಲ್ಲ ಕಂಪ್ಲೀಟ್ ಪ್ಲೇವುಡ್ ಇರುತ್ತೆ. ಅದ್ಮೇಲೆ ಕುಷನ್ ಹಾಕಿದ್ವಿ. ಸೊ ನಿಮ್ಗೆಲ್ಲ ಕೂಡ ನಿಮಗೆ ಆರಾಮಾಗಿ ಬಿಚ್ಕೋಬಹುದು. ಇದು ಬ್ಯಾಕ್ ಸೈಡ್ ಆಗಲಿ, ಈ ಹ್ಯಾಂಡಲ್ ಆಗಲಿ ಎಲ್ಲ ಬಿಚ್ಕೋಬಹುದು. ಫ್ರಂಟ್ ಅಲ್ಲಿ ಮಾತ್ರ ಇದು ಬಂದ್ಬಿಟ್ಟು ನಾವು ರಬ್ಬರ್ ವುಡ್ ಹಾಕಿದ್ವಿ. ರಬ್ಬರ್ ವುಡ್ ಹಾಕಿ ಟೀ ಕುಡ್ ಪಾಲಿಶ್ ಮಾಡಿದ್ವಿ. ಮತ್ತೆ ಇದು ಹೊರಗಡೆ ಇರೋಂಥ ಕುಷನ್ ಬಂದ್ಬಿಟ್ಟು ಡ್ಯೂರೋಪ್ಲಸ್ ಕಂಪನಿದು 40 density ಫ್ಯೂಬಾ ಇರುತ್ತೆ. ಸೊ ನಿಮಗೆ ಇದಕ್ಕೆ ಬಂದ್ಬಿಟ್ಟು ಒಂದು 5 years ವ್ಯಾರಂಟಿ ಇರುತ್ತೆ ನಿಮಗೆ. ಇದು ಬಟ್ಟೆ ಬಂದ್ಬಿಟ್ಟು ಮಾಲ್ಫಿನ್ ಅಂತ ಹೇಳ್ತಾರೆ. ಇದು ನಿಮಗೆ ವಾಷಬಲ್ ಬಟ್ಟೆ. ಅದೇ ನೀವೇನಾದ್ರು ಒಂದು 3 months ಒಂದ್ಸರಿ 6 months ಒಂದ್ಸರಿ ಇದನ್ನ ಬಿಚ್ಕೊಂಡು ನೀವು ವಾಶ್ ಮಾಡ್ಕೋಬಹುದು. ಇದಕ್ಕೆಲ್ಲ ಜಿಪ್ ಟೈಪ್ ಕೊಟ್ಟಿದ್ವಿ. ಸೊ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಜನರಲ್ ಆಗಿ ಬರೀ ದಿವಾನ್ ತಗೊಳ್ಳೋದಕ್ಕಿಂತ ಈ ತರ ತಗೊಂಡ್ರೆ ನಿಮಗೆ ಮಲ್ಟಿ ಪರ್ಪಸ್ ಆಗಿ ನಿಮ್ಗೆ ಯೂಸ್ ಆಗುತ್ತೆ. ಸೊ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಂಬ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಈ ತರ ಬೇಕು ಅಂದ್ರೆ ನಾವು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದೇ ತರ ಪ್ಯಾಟರ್ನ್ ಮಾಡಲ್ಲ. ರೆಡಿಮೇಡ್ ಆಗಿ ನಾವು ಏನು ಕೊಡಲ್ಲ. ಜನರಲ್ ಆಗಿ ನಾವು ಮಾಡೋದೆಲ್ಲ ಕಸ್ಟಮೈಸು. ಈಗ ಇದು ಮಾಡಿದ್ ಕೂಡ ಕಸ್ಟಮೈಸ್. ಅವರೇ ಈ ಒಂದು ಬಟ್ಟೆ ಕೇಳಿರೋದು, ಅವರೇ ಈ ತರ ಕಲರ್ ಕೇಳಿರೋದೆಲ್ಲ ಅವ್ರಿಗೆ ತಕ್ಕಾಗೆ ಮಾಡಿದೀವಿ. ಸೊ ಅದರಿಂದ ನಾವು ಮಾಡೋದೆಲ್ಲ ಕಸ್ಟಮೈಸ್ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಎನಿ ಕಲರ್ಸ್ ನೀವು ಮಾಡ್ಕೋಬಹುದು, ಎನಿ ವುಡ್ ಹಾಕೋಬಹುದು, ವುಡ್ ಪಾಲಿಶ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು ಬೇಕಾದ್ರೆ ಇದು. ಸೊ ನಿಮ್ಗೆ ಏನೋ ಇದು ಬೇಕಂತಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಅಲ್ಲಿ ಬರುವಂತ ನಂಬರ್ಗೆ ನೀವು ನಮಗೆ ವಾಟ್ಸ್ಆಪ್ ಮಾಡ್ಬೋದು, ಇಲ್ಲಾಂದ್ರೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಡೀಟೇಲ್ಸ್ ನಾವು ನಿಮಗೆ ತಿಳಿಸ್ತೀವಿ. ಥ್ಯಾಂಕ್ ಯು.